ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಣ್ಣ ಎಂಬ ಒಬ್ಬ ರೈತನಿದ್ದ. ಅವನಿಗೆ ಇಬ್ಬರು ಗಂಡು ಮಕ್ಕಳು, ದೊಡ್ಡವನು ಶಿವ, ಚಿಕ್ಕವನು ರವಿ. ಇಬ್ಬರೂ ಒಳ್ಳೆಯವರು, ಆದರೆ ಅವರ ಜೀವನ ಮಾರ್ಗ ಮಾತ್ರ ಬೇರೆ ಬೇರೆ ಆಗಿತ್ತು. ಶಿವನು ಪಟ್ಟಣದಲ್ಲಿ ಕೆಲಸ ಮಾಡಿ ದೊಡ್ಡ ಕಂಪನಿಯಲ್ಲಿ ಉದ್ಯೋಗ ಮಾಡಿಕೊಂಡಿದ್ದ. ಅವನು ಶ್ರೀಮಂತನಾಗಿ ಸುಖ ಸಮೃದ್ಧಿಯ ಜೀವನ ನಡೆಸುತ್ತಿದ್ದ. ರವಿಯು ಹಳ್ಳಿಯಲ್ಲೇ ಉಳಿದು ಕೃಷಿ ಕೆಲಸ ಮಾಡಿಕೊಂಡು ಸರಳ ಜೀವನ ನಡೆಸುತ್ತಿದ್ದ. ಕೆಲವು ವರ್ಷಗಳ ನಂತರ ಇಬ್ಬರಿಗೂ ಮದುವೆ ಆಯಿತು. ಶಿವನ ಹೆಂಡತಿ ಪ್ರಿಯಾ ಶ್ರೀಮಂತ ಮನೆಯ ಹುಡುಗಿ. ಅವಳು ಎಲ್ಲವೂ ವೈಭವದಿಂದ ಸೌಕರ್ಯದಿಂದ ಬಾಳುತ್ತಿದ್ದಳು. ರವಿಯ ಹೆಂಡತಿ ಲಕ್ಷ್ಮಿ ಬಡಮನೆಯ ಹುಡುಗಿ, ಆದರೆ ತುಂಬಾ ಮನಸಾರೆ ಶ್ರಮಪಟ್ಟು ಕೆಲಸ ಮಾಡುವ ಸ್ವಭಾವದವಳು. ಮದುವೆಯ ನಂತರ ಇಬ್ಬರೂ ತಮ್ಮ ತಮ್ಮ ಮನೆಗಳಲ್ಲಿ ನೆಲೆಸಿದರು. ಶಿವನ ಮನೆ ದೊಡ್ಡದು, ಆಕರ್ಷಕವಾಗಿತ್ತು. ಪ್ರಿಯಾ ದಿನವಿಡೀ ಆರಾಮವಾಗಿ ಕಾಲ ಕಳೆಯುತ್ತಿದ್ದಳು. ಕೆಲಸಕ್ಕೆ ಸೇವಕರು ಇದ್ದರು, ಆದರೆ ಲಕ್ಷ್ಮಿಯ ಜೀವನ ಬೇರೆ. ಅವಳು ಬೆಳಗ್ಗೆ ಎದ್ದು ಮನೆ ಕೆಲಸ, ಹೊಲದ ಕೆಲಸ, ಅಡುಗೆ ಎಲ್ಲವನ್ನೂ ತಾನೇ ಮಾಡುತ್ತಿದ್ದಳು. ಒಂದು ದಿನ ರಾಮಣ್ಣ ತನ್ನಿಬ್ಬರು ಸೊಸೆಗಳನ್ನು ನೋಡಬೇಕು ಎಂದು ನಿರ್ಧರಿಸಿದ. ಮೊದಲು ಶಿವನ ಮನೆಗೆ ಹೋದನು. ಅಲ್ಲಿ ದೊಡ್ಡ ಮನೆಯ ಸೌಂದರ್ಯ ನೋಡಿ ಆಶ್ಚರ್ಯಪಟ್ಟ. ಪ್ರಿಯಾ ಅವನಿಗೆ ಸ್ವಾಗತ ಮಾಡಿದಳು, ಆದರೆ ಅವಳ ಮುಖದಲ್ಲಿ ಅಷ್ಟು ಆತ್ಮೀಯತೆ ಇರಲಿಲ್ಲ. ಅಪ್ಪ, ನೀವು ಬಂದ್ರಾ, ಕುಳಿತುಕೊಳ್ಳಿ ಎಂದು ಹೇಳಿದಳು, ಆದರೆ ಅವಳ ಧ್ವನಿಯಲ್ಲಿ ಕೃತಕತೆ ಸ್ಪಷ್ಟವಾಗಿತ್ತು. ರಾಮಣ್ಣ ಕುಳಿತನು. ಸೇವಕನು ಬಂದು ಊಟ ಕೊಟ್ಟನು. ಪ್ರಿಯಾ ಸ್ವತಃ ಏನೂ ಮಾಡಲಿಲ್ಲ. ರಾಮಣ್ಣ ಮನಸ್ಸಿನಲ್ಲಿ ಯೋಚಿಸಿದ, ಇಷ್ಟು ಐಶ್ವರ್ಯ ಇದ್ದರೂ ಪ್ರೀತಿಯಿಲ್ಲದ ಮನೆ ಖಾಲಿಯಂತೆ ಇದೆ. ಆಮೇಲೆ ಅವನು ರವಿಯ ಮನೆಗೆ ಹೋದನು. ಚಿಕ್ಕದಾದ ಮನೆ, ಆದರೆ ಅಲ್ಲಿ ಹಸನಾದ ವಾತಾವರಣ ಇತ್ತು. ಲಕ್ಷ್ಮಿ ಅವನನ್ನು ನೋಡಿ ಖುಷಿಯಿಂದ ಓಡಿಬಂದು, ಅಪ್ಪ, ನೀವು ಬಂದಿರಾ ಎಂದು ಕೇಳಿದಳು. ಅವಳು ಅವನ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡಳು. ನಂತರ ತಕ್ಷಣವೇ ನೀರು, ಕಾಫಿ ಕೊಟ್ಟಳು. ಅಪ್ಪ, ಸ್ವಲ್ಪ ಸಮಯ ಕುಳಿತುಕೊಳ್ಳಿ, ನಾನು ಊಟ ಮಾಡ್ತೀನಿ ಎಂದು ಹೇಳಿ ಅಡುಗೆಗೆ ಹೋಗಿದಳು. ಸ್ವಲ್ಪ ಸಮಯದಲ್ಲಿ ಸಾದಾ ಊಟ, ರಾಗಿ ಮುದ್ದೆ, ಸಾರು, ಹಸಿರು ತರಕಾರಿ ಎಲ್ಲವನ್ನೂ ಪ್ರೀತಿಯಿಂದ ಮಾಡಿಕೊಟ್ಟಳು. ರಾಮಣ್ಣ ತಿಂದಾಗ ತುಂಬಾ ಸಂತೋಷಪಟ್ಟನು. ಲಕ್ಷ್ಮಿ, ಈ ಊಟ ತುಂಬಾ ರುಚಿ ಎಂದು ಹೇಳಿದನು. ಲಕ್ಷ್ಮಿ ನಗುತ್ತಾ, ಅಪ್ಪ, ನಿಮ್ಮಿಗಾಗಿ ಮನಸಾರೆ ಮಾಡಿದೆ ಎಂದಳು. ರಾಮಣ್ಣ ಮನಸ್ಸಿನಲ್ಲಿ ಭಾವಿಸಿದ, ಇಲ್ಲಿ ಹಣ ಕಡಿಮೆ, ಆದರೆ ಪ್ರೀತಿ ತುಂಬಾ ಇದೆ. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಹಬ್ಬ ನಡೆಯಿತು. ರಾಮಣ್ಣ ಇಬ್ಬರು ಸೊಸೆಗಳನ್ನು ಮನೆಗೆ ಕರೆದುಕೊಂಡು ಬಂದು ಹಬ್ಬ ಆಚರಿಸಲು ಹೇಳಿದ. ಮೊದಲು ಪ್ರಿಯಾ ಬಂದಳು. ಅವಳು ದುಬಾರಿ ಸೀರೆ, ಆಭರಣಗಳಲ್ಲಿ ತುಂಬಾ ಸಿಂಗರಿಸಿಕೊಂಡು ಬಂದಳು. ಆದರೆ ಮನೆ ಕೆಲಸದಲ್ಲಿ ಅವಳು ಏನೂ ಸಹಾಯ ಮಾಡಲಿಲ್ಲ. ಇದು ನನ್ನ ಕೆಲಸ ಅಲ್ಲ ಎಂದು ದೂರ ನಿಂತುಕೊಂಡಳು. ಲಕ್ಷ್ಮಿ ಕೂಡ ಬಂದಳು. ಅವಳು ಸರಳವಾಗಿ ಬಂದು ತಕ್ಷಣವೇ ಮನೆ ಸ್ವಚ್ಛತೆ, ಅಡುಗೆ, ಅತಿಥಿಗಳ ಸೇವೆ ಎಲ್ಲವನ್ನೂ ಮನಸಾರೆ ಮಾಡತೊಡಗಿದಳು. ಹಬ್ಬದ ದಿನ ಎಲ್ಲರೂ ಸೇರಿ ಊಟ ಮಾಡಿದರು. ಅತಿಥಿಗಳು ಲಕ್ಷ್ಮಿಯ ಕೆಲಸವನ್ನು ಮೆಚ್ಚಿದರು. ಒಬ್ಬ ಹಿರಿಯರು ಹೇಳಿದರು, ರಾಮಣ್ಣ, ನಿನ್ನ ಚಿಕ್ಕ ಸೊಸೆ ತುಂಬಾ ಒಳ್ಳೆಯವಳು. ಇವಳಲ್ಲಿರುವ ಗುಣಗಳು ನಿಜವಾದ ಐಶ್ವರ್ಯ. ಪ್ರಿಯಾ ಅದನ್ನು ಕೇಳಿ ಸ್ವಲ್ಪ ಅಸೂಯೆಪಟ್ಟಳು. ನಾನು ಶ್ರೀಮಂತ ಮನೆತನದವಳು, ಆದರೆ ಎಲ್ಲರೂ ಅವಳನ್ನು ಮೆಚ್ಚುತ್ತಿದ್ದಾರೆ ಎಂದು ಅವಳು ಯೋಚಿಸಿದಳು. ಆ ರಾತ್ರಿ ಪ್ರಿಯಾ ತನ್ನ ಗಂಡ ಶಿವನಿಗೆ ಹೇಳಿದಳು, ನಾನು ಎಲ್ಲವೂ ಹೊಂದಿದ್ದರೂ ಯಾರೂ ನನ್ನನ್ನು ಮೆಚ್ಚುತ್ತಿಲ್ಲ. ಏಕೆ? ಶಿವನು ನಿಧಾನವಾಗಿ ಹೇಳಿದನು, ಹಣವಿದ್ದರೆ ಸಾಕಾಗೋದಿಲ್ಲ. ಜನರಿಗೆ ಬೇಕಾಗಿರುವುದು ಪ್ರೀತಿ, ಸಹಾಯ ಮಾಡುವ ಮನಸ್ಸು. ಲಕ್ಷ್ಮಿಯಲ್ಲಿದೆ ಅದು. ಈ ಮಾತು ಪ್ರಿಯಾಳ ಮನಸ್ಸಿಗೆ ತಟ್ಟಿತು. ಅವಳು ತನ್ನ ತಪ್ಪನ್ನು ಅರಿತುಕೊಂಡಳು. ಮರುದಿನ ಪ್ರಿಯಾ ಲಕ್ಷ್ಮಿಯ ಬಳಿ ಹೋಗಿ, ಲಕ್ಷ್ಮಿ, ನಾನು ನಿನ್ನಿಂದ ಕಲಿಯಬೇಕು. ನೀನು ಎಲ್ಲರನ್ನೂ ಹೇಗೆ ಇಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತೀಯಾ ಎಂದು ಕೇಳಿದಳು. ಲಕ್ಷ್ಮಿ ನಗುತ್ತಾ ಹೇಳಿದಳು, ಅಕ್ಕ, ಇದು ದೊಡ್ಡ ವಿಷಯ ಅಲ್ಲ. ಮನಸಾರೆ ಮಾಡಿದರೆ ಸಾಕು. ಆ ದಿನದಿಂದ ಪ್ರಿಯಾ ತನ್ನ ಸ್ವಭಾವ ಬದಲಾಯಿಸಲು ಪ್ರಾರಂಭಿಸಿದಳು. ಅವಳು ಮನೆ ಕೆಲಸಗಳಲ್ಲಿ ಸಹಾಯ ಮಾಡತೊಡಗಿದಳು. ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸಲಾರಂಭಿಸಿದಳು. ಸ್ವಲ್ಪ ಸಮಯದಲ್ಲಿ ಜನರು ಪ್ರಿಯಾಳನ್ನು ಮೆಚ್ಚತೊಡಗಿದರು. ರಾಮಣ್ಣ ಸಂತೋಷಪಟ್ಟನು. ನನ್ನಿಬ್ಬರು ಸೊಸೆಯಂದಿರು ಈಗ ನಿಜವಾಗಿಯೂ ನನ್ನ ಹೆಮ್ಮೆ ಎಂದು ಹೇಳಿದನು.